Hare Krishna, Dhanavad pranams to all the assembled devotees. Hope my voice is audible. Can someone please confirm? Yes, Mataji. Yes, Mataji. Perfect. Go ahead. Thank you for confirming. So we'll start. So I'll welcome you all for the Canto 1, 14th chapter, second shloka. So ಇವತ್ತು ನಾವು ಮೊದಲನೇ ಕ್ಯಾಂಟೋ ಅಧ್ಯಾಯ 14 ಎರಡನೇ ಶ್ಲೋಕದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಸೊ ಇವತ್ತಿನ ಈ ಒಂದು ಸೇವೆಗೆ ನನ್ನ ಎಲ್ಲ ಗುರುಗಳ ಮೆಂಟರ್ಸ್ ನ ಒಂದು ಆಶೀರ್ವಾದನ ಕೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಕೇಳ್ತಾ ನಾನು ಇವತ್ತಿನ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯ ಭಾಗವತ ಸೇವೆಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. So we'll read the shloka. Canto 1, chapter 14, shloka 2. Vyatitaha katichindmasa sastadha nayat tatorjunaha ತದರ್ಶ ಘೋರ ರೂಪಾಣಿ ನಿಮಿತ್ತಾನಿ ಕುರು ದ್ವಹ. Once again. ವ್ಯತೀತಾಹ ಕತಿಚಿನ್ಮಾಸದಾಸ್ತಾ ನಾಯತ್ ತತೋರ್ಜುನಃ ತದರ್ಶ ಘೋರ ರೂಪಾಣಿ ನಿಮಿತ್ತಾನಿ ಕುರು ದ್ವಹಂ. ಅನುವಾದ and ಭಾವಾರ್ಥ by His Divine Grace Bhaktivedanta Swami Srila Prabhupada. So Krishna Krupamurti Abhyacharanaravindra Bhaktivedanta Swami Srila Prabhupada ki jai. I'll read in Kannada. ಕೆಲವು ತಿಂಗಳು ಕಳೆದವು, ಅರ್ಜುನನು ಹಿಂದಿರುಗಲಿಲ್ಲ. ಆಗ ಯುಧಿಷ್ಠಿರನು ಕೆಲವು ಅಪಶಕುನಗಳನ್ನ ಕಂಡನು. ಅವು ಭಯಾನಕವಾಗಿದ್ದವು. ಭಾವಾರ್ಥ: ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಅಂತ್ಯವಿಲ್ಲದವನು. ನಮಗೆ ಗೊತ್ತಿರುವ ಅತ್ಯಂತ ಶಕ್ತಿಶಾಲಿಯಾದ ಸೂರ್ಯನಿಗಿಂತಲೂ ಅನಂತ ಪಾಲು ಶಕ್ತಿಶಾಲಿಯಾದವನು. ಶ್ರೀಕೃಷ್ಣನ ಒಂದು ಉಸಿರಾಟದ ಕಾಲದಲ್ಲಿ ಕೋಟಿ ಕೋಟಿ ಸೂರ್ಯರು ಅವನಿಂದಲೇ ಸೃಷ್ಟಿಯಾಗಿ ಲಯವಾಗುತ್ತಾರೆ. ಈ ಜಗತ್ತಿನಲ್ಲಿ ಉತ್ಪನ್ನವಾಗುವ ಎಲ್ಲ ವಸ್ತುಗಳಿಗೂ ಶಕ್ತಿಗಳಿಗೂ ಸೂರ್ಯನೇ ಮೂಲ ಎಂದು ಪರಿಗಣಿಸಲಾಗಿದೆ. ಅವನು ಇರುವುದರಿಂದಲೇ ನಮ್ಮ ಜೀವನಕ್ಕೆ ಅಗತ್ಯವಾದ ಎಲ್ಲ ವಸ್ತುಗಳನ್ನು ನಾವು ಪಡೆಯುತ್ತೇವೆ. ಸೂರ್ಯನು ಬೆಳಗುತ್ತಿರುವಾಗ ಬೆಳಕಿನ ಪೂರ್ಣ ಪ್ರವಾಹವೇ ಇರುತ್ತದೆ. ಹಾಗೆಯೇ ಕೃಷ್ಣನು ಭೂಮಿಯ ಮೇಲೆ ಇದ್ದಾಗ ಶಾಂತಿ ಸುಭೀಕ್ಷದ ಎಲ್ಲ ಪರಿಕರಗಳು ಇದ್ದವು. ಅದರಲ್ಲಿಯೂ ಧರ್ಮ ಮತ್ತು ಜ್ಞಾನಗಳು ಪರಿಪೂರ್ಣವಾಗಿ ಪ್ರಕಟಗೊಂಡಿದ್ದವು. ಆದರೆ ಇದೀಗ ನನ್ನ ಸಾಮ್ರಾಜ್ಯದಲ್ಲಿ ಕೆಲವು ಏರುಪೇರುಗಳಾಗಿರುವುದನ್ನ ಯುಧಿಷ್ಠಿರ ಮಹಾರಾಜನು ಗಮನಿಸಿದನು. ಆದ್ದರಿಂದಲೇ ಬಹುಕಾಲವಾದರೂ ಬಾರದಿರುವ ಅರ್ಜುನನ ಬಗ್ಗೆ ಅವನಿಗೆ ಚಿಂತೆಯಾಯಿತು. ದ್ವಾರಕೆಯ ಕಡೆಯಿಂದ ಕೂಡ ಯಾವುದೇ ಕ್ಷೇಮವಾರ್ತೆ ಬರಲಿಲ್ಲ. ಶ್ರೀಕೃಷ್ಣನೇನಾದರೂ ಕಣ್ಮರೆಯಾದನೇ ಎಂದು ಅವನಿಗೆ ಸಂದೇಹ ಉಂಟಾಯಿತು. ಹಾಗಲ್ಲದಿದ್ದಲ್ಲಿ ಅಂತಹ ಭಯಾನಕ ಅಪಶಕುನಗಳು ಆಗುತ್ತಿರಲಿಲ್ಲ ಎಂದು ಅವನಿಗನಿಸಿತು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸ್ವಾಮಿ ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರ ವಿಶೇಷ
जय श्री कृष्ण चैतन्य प्रभु नित्यानंद श्री अद्वैत गदाधर शिवसादि गौर भक्तवृंद हरे कृष्ण 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 हरे 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 राम 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 हरे हरे. ಸೊ ಈಗ ಈ ಒಂದು ಶ್ಲೋಕದ ಬಗ್ಗೆ ಚರ್ಚೆ ಮಾಡಕ್ಕೂ ಮುಂಚೆ ಹಿಂದೆ ಅಂದ್ರೆ ಈ 14ನೇ ಚಾಪ್ಟರ್ ಮತ್ತೆ 13ನೇ ಚಾಪ್ಟರ್ ಅಲ್ಲಿ ಏನ್ ನಡೆದಿದೆ, ಏನ್ ವಿಚಾರಗಳು ಅನ್ನೋದನ್ನ ಒಂಚೂರು ಬ್ರೀಫ್ ಆಗಿ ನೋಡೋಣ. ಸೊ ದ ಬ್ಯಾಕ್ ಗ್ರೌಂಡ್ ಏನಿತ್ತು ಅಂತ ಹೇಳಿದ್ರೆ, ಇಲ್ಲಿ ಗೃಹತ್ಯಾಗ ಯಾರ್ದೋ, ಗಾಂಧಾರಿ ಮತ್ತೆ ಧೃತರಾಷ್ಟ್ರ ಗೃಹತ್ಯಾಗ ಮಾಡಿರುವಂತ ವಿಚಾರವನ್ನ ನಾವು 13ನೇ ಅಧ್ಯಾಯದಲ್ಲಿ ನಾವು ಓದಿದ್ವಿ. ಸೊ ಈ 14ನೇ ಅಧ್ಯಾಯ ಬಂದಾಗ ಹಿರಿಯ ವೈಷ್ಣವರು ಹೇಳ್ತಾರೆ, ಈ 14ನೇ ಅಧ್ಯಾಯ ಈಸ್ ಈಕ್ವಲ್ಸ್ ಟು 10th ಕ್ಯಾಂಟೋ, ಬಿಕಾಸ್ 40 ಇದು ಗೋಪಿ ಗೀತ್ ಅಂತ ನಾವೇನು ಓದ್ತೀವಲ್ಲ, ಸೊ ಆ ಗೋಪಿ ಗೀತಲ್ಲಿ ಭಗವಂತನ ವಿರಹವನ್ನ ನಾವಲ್ಲಿ ನೋಡ್ತೀವಿ, ರೈಟ್? ಸೊ ಗೋಪಿಗಳು ಭಗವಂತನಿಂದ ಸಪರೇಟ್ ಆದಾಗ ಯಾವ ರೀತಿ ವಿರಹವನ್ನ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು, ಸೊ ಅದೇ ರೀತಿ ಇಲ್ಲೂ ಸಹ ಪಾಂಡವರು ಕೃಷ್ಣ ಇಲ್ಲ ಅನ್ನೋದನ್ನ ತಿಳಿದು ಅವ್ರಿಗೆ ಎಷ್ಟು ವಿರಹ ವೇದನೆಯನ್ನ ಅನುಭವಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತೀವಿ. ಸೊ ಅದನ್ನ ಕುರಿತು ಈಗ ಇನ್ನಷ್ಟು ಗಹನವಾಗಿ ಅಂದ್ರೆ ಇನ್ನಷ್ಟು ಡೀಪ್ ಆಗಿ ಚರ್ಚೆ ಮಾಡೋಣ. ಸೊ ನೆಕ್ಸ್ಟ್ ಈಗ ಒಂದು ಕಾಂಟೆಕ್ಸ್ಟ್, ಆ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳೋಣ. ಸೊ ಕೃಷ್ಣನಿಗೆ ಯಾವತ್ತೂ ಅಷ್ಟೇ ತನ್ನ ಭಕ್ತರಿಗೆ ನ್ಯಾಯ ಸಿಗ್ಬೇಕು ಅಲ್ವಾ? ಅದಕ್ಕೋಸ್ಕರನೇ ಕೃಷ್ಣ ಏನ್ ಮಾಡ್ದ, ಭಕ್ತರನ್ನ ಕಾಪಾಡ್ಲಿಕ್ಕೆ ಭಗವಂತ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದು ಕುರುಕ್ಷೇತ್ರ ರಣರಂಗನೇ ಸಾಕ್ಷಿ. ಯಾಕಂದ್ರೆ ಇಡೀ ಭೂಮಿ, ಇಡೀ ಪ್ರಪಂಚನ, ಇಡೀ ಸಂಸಾರವನ್ನ 2 ಭಾಗ ಮಾಡಿ, ಒಂದು ಧರ್ಮದ ಪರ ಹೋರಾಡ್ಲಿಕ್ಕೆ, ಇನ್ನೊಂದು ಅಧರ್ಮದ ಪರ ಹೋರಾಡ್ಲಿಕ್ಕೆ ಭಗವಂತ ಸಾಕ್ಷಿಯಾಗಿ ನಿಂತ. ಅದನ್ನ ನಾವು ಕುರುಕ್ಷೇತ್ರ ಯುದ್ಧ ಅಂತ ಕರಿತೀವಿ ಅಲ್ವಾ? ಸೊ ಈ ಕುರುಕ್ಷೇತ್ರ ಯುದ್ಧ ನಡೆದಿದ್ದೆ ಪಾಂಡವರಿಗೆ ಜಯ ಸಿಗ್ಬೇಕು, ಧರ್ಮಾತ್ಮರಿಗೆ ಧರ್ಮದ ಒಂದು ದಾರಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಧರ್ಮ ಬೇಕು ಅಂತ ನಾವಿಲ್ಲೊಂಚೂರು ಅರ್ಥ ಮಾಡ್ಕೊಳ್ಬೋದು. ಯಾಕೆ ಅಂದ್ರೆ ಈ ಒಂದು ಸಂಸಾರನ ಅಥವಾ ಈ ಒಂದು ಭೌತಿಕ ಜಗತ್ತನ್ನ ನಾವು ಸರಿಯಾದ ಮಾರ್ಗದಲ್ಲಿ ನಡೆಸ್ಬೇಕು ಅಂದ್ರೆ ಅಲ್ಲಿ ಸರಿಯಾದ ರಾಜನ ಅವಶ್ಯಕತೆ ಇದೆ, ಲೀಡರ್, ರೈಟ್? ಸೊ ಲೀಡರ್ ಅನ್ನೋರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವ್ರು ಹೇಳ್ದಾಗೆ ನಾವು ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್, ಆ ಲೀಡರ್ ಏನಾದ್ರೂ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ಲಿಲ್ಲ, ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಅವರ ಎಲ್ಲ ಡಿಸೈಪಲ್ಸ್ ಅಥವಾ ಅವರನ್ನ ಫಾಲೋ ಮಾಡುವಂತ ಎಲ್ಲ ಅನುಯಾಯಿಗಳು ಸಹ ಅಧರ್ಮ ಅಂದ್ರೆ ಅವರು ಸಕ್ಸಸ್ ಆಗೋದಿಲ್ಲ. ಯಾವುದೇ ಕೆಲಸ ಆಗಿರ್ಬೋದು, ಈವನ್ ಮಟೀರಿಯಲ್ಲೂ ಅಷ್ಟೇ, ಭೌತಿಕದಲ್ಲೂ ಅಷ್ಟೇ, ರೈಟ್? ಸೊ ಅಂಥದ್ದನ್ನ ಭಗವಂತ ಇಲ್ಲಿ ತೋರಿಸ್ಬೇಕಾಗಿತ್ತು ಜಗತ್ತಿಗೆ. ಸೊ ಇಡೀ ಜಗತ್ತನ್ನ ಒಂದು ಒಳ್ಳೆ ರೀತಿಯಲ್ಲಿ ರಾಜ್ಯಭಾರ ಮಾಡಕ್ಕೆ ಒಳ್ಳೆ ರಾಜ್ಯನ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಮಹಾರಾಜ ಯುಧಿಷ್ಠಿರನನ್ನ ಈ ಭೀಮ, ಅರ್ಜುನ ಇವರ ಒಂದು ಸಪೋರ್ಟ್ ಇಂದ ಅವನು ರಾಜನನ್ನಾಗಿ ಮಾಡ್ದ. ಅಷ್ಟೇ ಅಲ್ಲ, ಸೊ ಅದರಿಂದ ಏನಾಯ್ತು, ಅರ್ಜುನನ ಗ್ರ್ಯಾಂಡ್ ಸನ್ ಆದಂತಂದ್ರೆ ಮೊಮ್ಮಗ ಆದಂತ ಪರೀಕ್ಷಿತ ಮಹಾರಾಜನಿಗೆ ಅವರು ಎಷ್ಟು ಚೆನ್ನಾಗಿ ತರಗತಿ ಕೊಟ್ರು, ಟ್ರೈನ್ ಮಾಡಿದ್ರು ಅಂದ್ರೆ ಅವನು ಸಹ ಯುಧಿಷ್ಠಿರನ ಸಮವಾಗಿ ಅವನು ರೂಲ್ ಮಾಡ್ದ. ನಾವೆಲ್ಲ ಎಷ್ಟೊಂದು ಕಥೆಗಳು ಕೇಳಿದೀವಲ್ವಾ, ಅವನಿರೋಷ್ಟು ದಿನ ಕಲಿಯ ಎಂಟ್ರಿನೇ ಆಗ್ತಾ ಇರ್ಲಿಲ್ಲ, ರೈಟ್? ಸೊ ಅಷ್ಟೊಂದು ಧರ್ಮನಿಷ್ಠತೆಯಿಂದ ಬಂದ್ರು. ಸೊ ಇದೆಲ್ಲ ಶುರುವಾಗಿದ್ದು ಯಾಕೆ, ಅಲ್ಲಿ ಒಬ್ಬ ಮಹಾನ್ ರಾಜನ, ಒಂದು ಅದ್ಭುತವಾದ ಧರ್ಮನಿಷ್ಠನಾದ ರಾಜನ ಅವಶ್ಯಕತೆ. ಸೊ ಇದೆಲ್ಲ ಆಗಿದ್ದು ಕೃಷ್ಣನಿಂದಾನೇ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಎಸ್ಪೆಷಲಿ ನಮ್ಮ ಪಾಂಡವರು ಅದನ್ನ ಬಹಳ ಗೌರವಿಸ್ತಾ ಇದ್ರು. ಸೊ ಒಂದೊಂದ್ಸಲಿ ಅವ್ರಿಗೆ ಅನ್ನಿಸ್ತಿತ್ತು ಇದೆಲ್ಲ ನನ್ನಿಂದಾನೆ ಅಂತ, ಬಟ್ ಆದ್ರೆ ಕೃಷ್ಣ ಅವರಿಗೆ ಇಮಿಡಿಯೇಟ್ಲಿ ಅವರಿಗೆ ಅದನ್ನ ರಿಯಲೈಸ್ ಮಾಡ್ತಾ ಇದ್ದ. ಸೊ ಫೈನಲಿ ಎವ್ರಿಬಡಿ ಅಂಡರ್ಸ್ಟುಡ್ ಇದಕ್ಕೆಲ್ಲ ಕಾರಣ ಕೃಷ್ಣ ಅಂತ ಹೇಳಿ. ಸೊ ಕೃಷ್ಣ ಇದೆಲ್ಲ ಒಂದು ಧರ್ಮವನ್ನ ಸ್ಥಾಪನೆ ಮಾಡಿ ಮತ್ತೆ ಅವರು ದ್ವಾರಕೆಗೆ ಹೋಗ್ತಾರೆ, ರೈಟ್? ಸೊ ದ್ವಾರಕೆಗೆ ಹೋದ ಮೇಲೆ ತುಂಬಾ ದಿನಗಳಾದ ನಂತರ ಭಗವಂತನ ಯಾವಾಗ ಇಷ್ಟು ವರ್ಷ ಭಗವಂತ ಪ್ರತಿಯೊಂದು ಹೆಜ್ಜೆಗೂ ಪಾಂಡವರಿಗೆ ಸಹಕಾರವನ್ನು ನೀಡ್ತಾ ಇದ್ರು. ಪ್ರತಿಯೊಂದು ಪಾಂಡವರು ಏನೇ ಕೆಲಸ ಮಾಡ್ಬೇಕಂದ್ರು ಅವರು ಕೃಷ್ಣನ ಅನುಮತಿನ ಕೇಳ್ತಾ ಇದ್ರು. ಕೃಷ್ಣನಿಗೆ ಇನ್ಫಾರ್ಮ್ ಮಾಡಿ, ಅಂದ್ರೆ ಅವ್ರಿಗೆ ತಿಳಿಸಿ ಅವರ ಒಂದು ಕನ್ಸಿಡರೇಷನ್ ತಗೋತಾ ಇದ್ರು. ಅವ್ರು ಹೇಳುವಂತದ್ದನ್ನ ಪಾಲಿಸ್ತಾ ಇದ್ರು. ಅಕಸ್ಮಾತ್ ಅವ್ರು ಹೇಳೋದ್ರಲ್ಲಿ ಏನಾದ್ರೂ ಅವರಿಗೆ ಸ್ವಲ್ಪ ದ್ವಂದ್ವ ಇತ್ತು ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಕೂತು ಚರ್ಚೆ ಮಾಡಿ
ಅವರ ಒಂದು ಅನುಮತಿ ತಗೊಂಡೆ ಅವ್ರು ಮಾಡ್ತಾ ಇದ್ರು. ಇದರಿಂದ ನಾವೇನ್ ತಿಳ್ಕೊಳ್ಬೋದು ಅಂದ್ರೆ, ಸೊ ನಾವು ಅಷ್ಟೇ ನಮಗೂ ಒಬ್ರು ಗುರು ಇರಬೇಕು. ಸೊ ಈಗ ಗುರು ಅಂತ ಬಂದಾಗ ನಮ್ಮಲ್ಲಿ ನೋಡ್ಬೋದು ಗುರುಗಳು ತುಂಬಾ ವಿರಳ, ರೈಟ್? ಒಳ್ಳೆ ಗುರುಗಳು, ಶುದ್ಧ ಗುರುಗಳು ಸಿಗೋದು ತುಂಬಾ ವಿರಳ. ಆದ ಕಾರಣದಿಂದ ಈಗ ಫಾರ್ ಎಕ್ಸಾಂಪಲ್ ನಮ್ ಜಯಪತಿಕ ಸ್ವಾಮಿ ಮಹಾರಾಜ್ ಆಗಿರ್ಬೋದು, ರಾಧನಾಥ್ ಸ್ವಾಮಿ ಮಹಾರಾಜ್ ಆಗಿರ್ಬೋದು, ಸೊ ಯಾರ್ದು ನಮ್ಗೆ ಡೈರೆಕ್ಟ್ ಅಸೋಸಿಯೇಷನ್ ಸಿಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಸೊ ಹೆಂಗೆ ಭಗವಂತ ಗುರುಗಳನ್ನ ತನ್ನ ಪ್ರತಿನಿಧಿಯಾಗಿ ಭೂಮಿಗೆ ಕಳಿಸ್ತಾನೆ, ಅದೇ ರೀತಿ ನಮ್ಮಲ್ಲೂ ಸಹ, ನಮ್ಮ ಪರಂಪರೆಯಲ್ಲೂ ಸಹ ನಮ್ಮ ಗುರುಗಳ ಒಂದು ಪ್ರತಿನಿಧಿಯಾಗಿ ನಮ್ಮ ಶಿಕ್ಷಾ ಗುರುಗಳು, ಮೆಂಟರ್ಸ್, ಸರ್ವೆಂಟ್ಸ್ ಅಂತ ಇರ್ತಾರೆ. ಸೊ ನಾವ್ ಏನೇ ಮಾಡ್ಬೇಕಾದ್ರೂ ಸಹ ಯಾವಾಗ ಈ ಒಂದು ಭಾವನೆ ಬರುತ್ತೆ ಅಂದ್ರೆ, ನಾವ್ ಯಾವಾಗ ಅಧ್ಯಾತ್ಮದಲ್ಲಿ ನೆಲೆ ನಿಂತಾಗ, ಅಂದ್ರೆ ವಿ ಆರ್ ವೆರಿ ಫರ್ಮ್ ಅಂಡ್ ಸ್ಟಬನ್. ಇಲ್ಲ, ನನಗೆ ಇದು ಬಿಟ್ರೆ ಬೇರೆ ಜೀವನದ ಗುರಿ ಇಲ್ಲ, ನನಗೆ ಗೋ ಬ್ಯಾಕ್ ಟು ಗಾಡ್ ಹೆಡ್, ಭಗವಂತನ ಧಾಮಕ್ಕೆ ಹೋಗೋದು ಬಿಟ್ರೆ ನನಗೆ ಬೇರೆ ಅನ್ಯ ಮಾರ್ಗ ಇಲ್ಲ, ನನಗಿದೆ ಇದೆ ಅಂತ ಯಾರು ದೃಢವಾಗಿ ನಿಲ್ತಾರೆ, ಅವರು ಖಂಡಿತ ಗುರುಗಳನ್ನ, ನಮ್ಮ ಮೆಂಟರ್ಸ್ನ ಕನ್ಸಿಡರ್ ಮಾಡಿ ಜೀವನದಲ್ಲಿ ಎಲ್ಲ ನಿರ್ಧಾರಗಳನ್ನ ತಗೊಳ್ತಾರೆ. ಸೊ ಇನ್ ಕೇಸ್ ಆ ರೀತಿ ಮಾಡಿದವರು ಖಂಡಿತ ಯು ಕ್ಯಾನ್ ಆಸ್ಕ್ ಪರ್ಸನಲಿ ಟು ಯುವರ್ ಮೆಂಟರ್ಸ್. ಅವಾಗ ಅವ್ರು ಹೇಳ್ತಾರೆ, ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಯಾರು ಶುದ್ಧವಾದ ಭಕ್ತರ ಒಂದು ಸಲಹೆ ಪ್ರಕಾರ ಜೀವನವನ್ನ ಮಾಡ್ತಾರೆ, ಖಂಡಿತ ಅವರಿಗೆ ಸಕ್ಸಸ್ ಅನ್ನೋದು, ಅಧ್ಯಾತ್ಮದಲ್ಲಿ ಪ್ರಗತಿ ಅನ್ನೋದು ಕಟ್ಟಿಟ್ಟ ಬುತ್ತಿ. ಬಟ್ ಯಾರು ದೃಢವಾಗಿಲ್ಲ ಅಂತವ್ರು ಅವರನ್ನ ಕೇಳಲಿಕ್ಕೂ ಹೋಗಲ್ಲ, ಮತ್ತೆ ಅವರು ದ್ವಂದ್ವದಲ್ಲಿ ಸಿಕ್ಕಾಕೊಂಡು ಕಷ್ಟನ ಪಡ್ತಾರೆ. ಕೆಲವೊಮ್ಮೆ ಯಾವ ರೀತಿ ಆಗುತ್ತಂದ್ರೆ, ಅವ್ರು ಎಷ್ಟೇ ಸಿನ್ಸಿಯರ್ ಆಗಿದ್ರು ಸಹ ಒಂದು ಕ್ಷಣ ಒಂದು ರೀತಿಯ ಮಾಯ ಅವ್ರನ್ನ ಆಕ್ರಮಿಸುತ್ತೆ. ಆಗ ಅವ್ರು ಎಲ್ಲ ಕೃಷ್ಣ ಪ್ರಜ್ಞೆನೆ ಬಿಟ್ಟು ದೂರ ಹೋಗಿ ಪ್ರಾಣಿಗಳ ರೀತಿಯಲ್ಲಿ ಜೀವನ ಮಾಡಿ ಮತ್ತೆ ಅವರ ಒಂದು ಪತನ ಆಗತ್ತೆ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ಸಹ ನೋಡ್ಬೋದು. ಸೊ ಇದರಲ್ಲಿ ನಾವು ಒಂದು ವಿಚಾರ ತಿಳ್ಕೋಬೇಕು, ಏನು ಅಂದ್ರೆ, ಶುದ್ಧ ಭಕ್ತರು ಯಾವತ್ತೂ ಸಹ ಗುರುಗಳ ಒಂದು ಮಾರ್ಗದರ್ಶನದಂತೆ, ಗುರುಗಳ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡ್ತಾರೆ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಯ್ತು. ಈಗ ಏನಿದೆ ತತ್ವದಲ್ಲಿ ಅಂತ ನೋಡೋಣ. ಸೊ ಈಗ ಯಾವಾಗ ಕೃಷ್ಣ ದ್ವಾರಕೆಗೆ ಹಿಂದಿರುಗ್ತಾರೆ, ಯಾವುದೇ ಒಂದು ಅವ್ರ ಕಡೆಯಿಂದ ನ್ಯೂಸ್ ಬರೋದಿಲ್ಲ. ಅಷ್ಟೇ ಅಲ್ಲ, ಬ್ರಜವಾಸಿಗಳಿಂದಾನು ಯಾವುದೇ ಒಂದು ನ್ಯೂಸ್ ಬರಲ್ಲ. ಆಗಿನ ಕಾಲದಲ್ಲಿ ಏನಂದ್ರೆ ಟೆಲಿಫೋನ್ಸ್, ಇಂಟರ್ನೆಟ್ ಏನಿರಲ್ಲ. ಸೊ ಅದೆಲ್ಲ ಏನಂದ್ರೆ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಿರೋರು ಬಂದು ಅವರ ಒಂದು ಕೀರ್ತನೆ, ಗುಣಗಾನನ ಹೊಗಳುತ್ತಿರ್ತಾರೆ. ಸೊ ಆ ರೀತಿ ಅವರು ತುಂಬಾ ಪಾಪ್ಯುಲರ್ ಆಗ್ತಾರೆ, ಫೇಮಸ್ ಆಗ್ತಾರೆ. ಬಟ್ ಇತ್ತೀಚೆಗೆ ಯಾವುದೇ ರೀತಿಯಾದಂತ ಕೃಷ್ಣನ ಬಗ್ಗೆ ಏನು ನ್ಯೂಸ್ ಬರೋದಿಲ್ಲ. ಸೊ ಇದು ಒಂದ್ ರೀತಿ ನಮ್ಮ ನಮ್ಮ ಯುಧಿಷ್ಠಿರನಿಗೆ ಮತ್ತೆ ಪಾಂಡವರಿಗೆಲ್ಲ ಒಂದು ಶಾಕ್ ಅನ್ಸುತ್ತೆ, ಒಂದು ರೀತಿ ಗಾಬರಿನ, ಆತಂಕನ ತಂದ್ಕೊಡತ್ತೆ. ಸೊ ಹಾಗಾಗಿ ಯುಧಿಷ್ಠಿರ ಮಹಾರಾಜ್ ಏನ್ ಮಾಡ್ತಾರೆ, ನಮ್ಮ ಅರ್ಜುನನ್ನ ಕರೆದು ಬಿಟ್ಟು ಕೇಳ್ತಾರೆ, ಅರ್ಜುನ ನೋಡು, ಇಷ್ಟು ದಿನ ಆದ್ರೂ ನಮ್ಗೆ ಕೃಷ್ಣನಿಂದ ಯಾವುದೇ ವಾರ್ತೆ ಬಂದಿಲ್ಲ, ದಯವಿಟ್ಟು ನೀನ್ ಒಂದು ಸಲ ದ್ವಾರಕಕ್ಕೆ ಹೋಗಿ ವಿಚಾರಿಸ್ಕೊಂಡ್ ಬಾ, ಕೃಷ್ಣಂದ ನೆಕ್ಸ್ಟ್ ಪ್ಲಾನ್ ಏನು, ಕೃಷ್ಣನ್ ನೆಕ್ಸ್ಟ್ ಸ್ಟ್ರಾಟಜಿ ಏನು, ಸೊ ವಿಚಾರಿಸ್ಕೊಂಡ್ ಬಾ, ಕೃಷ್ಣನ ಯೋಗಕ್ಷೇಮ ವಿಚಾರಿಸ್ಕೊಂಡ್ ಬಾ. ಇಲ್ಲೂ ಸಹ ನೋಡಿ, ಕೃಷ್ಣನ್ನ ನಾವ್ ಯಾವತ್ತೂ ನನಗ್ ಅದು ಕೊಡು ಇದು ಕೊಡು ಅಂತ ಬೇಡ್ಕೊಳ್ತೀವಿ, ರೈಟ್? ಸೊ ನಾವ್ ಆಲ್ಟರ್ ಅಲ್ಲಿ ನಿಂತರು, ಟೆಂಪಲ್ಗೆ ಹೋದ್ರು, ಯಾವುದೇ ಒಂದು ಧಾಮಕ್ಕೆ ಹೋದ್ರು, ಕೃಷ್ಣ ನನ್ಗೆ ಇದನ್ ಮಾಡು. ಈವನ್ ಆಧ್ಯಾತ್ಮಿಕವಾಗೂ ನಮಗೊಂದು ಡಿಸೈರ್ ಇರುತ್ತೆ, ನನ್ನ ಭಕ್ತಿಯಲ್ಲಿ ಮುಂದೆ ಮಾಡು, ರೈಟ್? ಅದೆಲ್ಲ ರೈಟ್. ಬಟ್ ದ ಅನ್ಕಂಡೀಷನಲ್ ಲವ್ ಅಂದ್ರೆ ಹೇಗೆ ಬ್ರಜವಾಸಿಗಳು ಆ ರೀತಿ ಮಾಡ್ತಾರೆ ಅಂತ ನಾವು ತಿಳಿದಿದ್ದೀವಿ. ಯಾವ ರೀತಿ ಅಂದ್ರೆ, ದೇ ಆಲ್ವೇಸ್ ಮೆಡಿಟೇಟ್ ಆನ್ ಕೃಷ್ಣ, ಕಾಂಟಂಪ್ಲೇಟ್ ಆನ್ ಕೃಷ್ಣ. ಸೊ ಕೃಷ್ಣ ತಿನ್ನ, ಕೃಷ್ಣ ಊಟ ಮಾಡದ, ಮಲ್ಕೊಂಡ, ಆಸ್ ಎ ಚೈಲ್ಡ್ ದೇ ಥಿಂಕ್. ಬಟ್ ಅಟ್ ಲೀಸ್ಟ್ ಅ ನಾರ್ಮಲ್ ಒಂದು ಕೈಂಡ್ ಆಫ್ ಡಿವೋಷನ್ ಅಂತ ಬಂದಾಗ, ಇವನ್ ಭಗವಂತನ ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡಾಗ ಅಲ್ಲಿ ಒಂದು ಅದ್ಭುತವಾದಂತ ಭಾವ ಸಂಬಂಧ ಭಗವಂತನ ಜೊತೆ ನಾವು ಕನೆಕ್ಟ್ ಮಾಡಿದ್ವಿ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಸಹ ಆ ಒಂದು ಕ್ವಾಲಿಟಿಯನ್ನ ಯುಧಿಷ್ಠಿರ ಮಹಾರಾಜ ಪ್ರತಿಬಿಂಬಿಸ್ತಾರೆ. ಏನು ಕೃಷ್ಣನಿಂದ ವಾರ್ತೆ ಬಂದಿಲ್ಲ, ಹೇಗಿದಾನೋ ಕೃಷ್ಣ ಗೊತ್ತಿಲ್ಲ. ಇವಂದೋದೇನೋ ಭಗವಂತ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅಂತ ಗೊತ್ತಿದ್ರು ಸಹ ಅವರಲ್ಲಿ ಏನೋ ಒಂದು ತಳಮಳ, ಏನಾಯ್ತು, ಹೇಗಿದಾನೋ, ಏನ್ ನಡೀತಿದ್ಯೋ. ದೇ ವಾಂಟ್ ಟು ಬಿ ವೆರಿ ಕ್ಯೂರಿಯಸ್ ಅಂಡ್ ನೋ ಅಬೌಟ್ ಕೃಷ್ಣ, ಭಗವಂತನ ಒಂದು ಔಪಚಾರ್ಯ ಅವ್ರಿಗೆ ಗೊತ್ತಾಗ್ಬೇಕು, ಏನ್ ಮಾಡ್ತಿದ್ದಾನೆ ಕೃಷ್ಣ ಅಂತ ಹೇಳಿ. ಸೊ ಆದ್ರಿಂದ ಯುಧಿಷ್ಠಿರ ಮಹಾರಾಜ ಅರ್ಜುನನನ್ನ ದ್ವಾರಕೆಗೆ ಕಳಿಸ್ತಾರೆ. ಸೊ ಆಮೇಲೆ ಏನಾಗತ್ತೆ, ಕಾಯ್ತಾರೆ, ವಿರಹದಿಂದ ಕಾಯ್ತಾರೆ. ಇನ್ನೂ ನ್ಯೂಸ್ ಬಂದಿಲ್ಲ, ಏನೂ ವಿಚಾರ ಬಂದಿಲ್ಲ. ಪ್ರತಿದಿನ, ಪ್ರತಿ ಕ್ಷಣ, ಗಂಟೆ, ಇಯರ್ಸ್ ರೀತಿಲಿ ಕೇಳ್ತಾರೆ. ಬಿಕಾಸ್ he was anticipated any news from about Krishna.
ಓಕೆ. ಸೊ ಕೃಷ್ಣನಿಂದ ಯಾವುದೇ ಒಂದು ಅರ್ಜುನನಿಂದ ಅರ್ಜುನ ಹಿಂದಿರುಗೂ ಬರಲಿಲ್ಲ, ಮತ್ತೆ ಯಾವುದೇ ರೀತಿಯಾದಂತ ವಾರ್ತೆನೂ ಸಹ ಅವರು ಕಳಿಸ್ಲಿಲ್ಲ ಅನ್ನೋದು ಧೃತರಾಷ್ಟ್ರನಿಗೆ ಇನ್ನೂ ಒಂದು ರೀತಿಯಾದಂತ ಆತಂಕ ಹೆಚ್ಚಾಗ್ಬಿಡುತ್ತೆ. ಆಗ ಒಂದಿನ ಭೀಮನ್ನ ಕರೆದು ಕೇಳ್ತಾರೆ, ಭೀಮ ನೋಡು ಇಲ್ಲಿ ಏನಾಗ್ತಾ ಇದೆ, ಅರ್ಜುನನೂ ಸಹ ಬಂದಿಲ್ಲ, ಮತ್ತೆ ಕೆಲವೊಂದು ಕೆಟ್ಟ ಕೆಟ್ಟ ಸಿಂಪ್ಟಮ್ಸ್, ಅಪಶಕನಗಳು ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಪಶಕನಗಳು ಅಂದ್ರೆ ಈ ಕಲಿಯುಗದಲ್ಲಿ ಶುರುವಾದಾಗ ಒಂದೊಂದು ವಿಚಾರಗಳೆಲ್ಲ ನಾವು ನೋಡ್ತೀವಿ ಅಲ್ವಾ. ಸೊ ಅಲ್ಲಿ ತುಂಬಾ ತಮ್ಮ ತಮ್ಮ ಸಂಸಾರಗಳಲ್ಲಿ ಅಂದ್ರೆ ಫ್ರೆಂಡ್ಸ್ಗಳು, ಗೆಳೆತನ ಅಂದಾಗ ಅಲ್ಲಿ ಒಂದು ಪ್ರಾಮಾಣಿಕತೆ ಅನ್ನೋದು ಅದ್ಭುತವಾದಂತ ಅಂಶ ಅಲ್ವಾ. ಯಾವುದೇ ರೀತಿಯಾದಂತ ಫ್ರೆಂಡ್ಶಿಪ್ ಮಾಡಿದ್ರೆ ಅಲ್ಲಿ ಕಾನ್ಫಿಡೆನ್ಷಿಯಲ್ ಅನ್ನೋದು ಮತ್ತೆ ಹಾನೆಸ್ಟ್ ಅನ್ನೋದು ಇರತ್ತೆ. ಆದ್ರೆ ಅದ್ಯಾವುದೂ ಇಲ್ಲ. ಗಂಡ ಹೆಂಡತಿ, ಬಿಕಾಸ್ ಅವರು ರಾಜರಾಗಿರೋದ್ರಿಂದ ಎವ್ರಿ ಡೇ ಅವರಿಗೆ ಕೋರ್ಟ್ ಅಲ್ಲಿ ತುಂಬಾ ವಿಚಾರಗಳು ಬರುತ್ತೆ. ಎಲ್ಲಾ ಧರ್ಮಕ್ಕೆ ತದ್ವಿರುದ್ಧವಾದಂತ ಅಧರ್ಮವಾದ ಒಂದು ಕಲಿಯ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ಅವರಿಗೆ ಕಾಣಿಸ್ತಿರತ್ತೆ. ಓಕೆ. ಸೊ ಅವರಿಗೆ ತುಂಬಾನೇ ಭಯ ಆಗತ್ತೆ. ಸೊ ಆಗ ಭೀಮನ್ನ ಕರೆದು ಕೇಳ್ತಾರೆ, ಇಲ್ಲಿ ಏನೋ ನಡೀತಾ ಇದೆ, ಇಲ್ಲ ನನ್ಗೆ ಅಪಶಕನಗಳೇ ಕಾಣಿಸ್ತಾ ಇದೆ, ನನಗೆ ತುಂಬಾ ಭಯ ಆಗ್ತಾ ಇದೆ ಭೀಮಾ ಅಂತ ಹೇಳ್ತಾರೆ. ಸೊ ಇವನ್ ಈ ಅಪಶಕನಗಳು ಅಪಶಕನ ಓಮ್ನೆಸ್ ಅಂತ ಕರೀತಾರಲ್ವಾ. ಸೊ ಇದೆಲ್ಲ ನಾವು ಈವನ್ ಶಾಸ್ತ್ರದಲ್ಲೂ ವೇದಿಕ್ ಸ್ಕ್ರಿಪ್ಚರ್ಸ್ ಅಲ್ಲೂ ಇದ್ರ ಬಗ್ಗೆ ಬರೆದಿದ್ದಾರೆ. ವರಾಹಿಮಿರ ಅಂತ ಹೇಳಿ ಒಬ್ಬ ಋಷಿ ಇದ್ದ ತುಂಬಾ ವೆರಿ ವೆರಿ ಏನ್ಷಿಯಂಟ್, ತುಂಬಾ ಹಳೇ ಕಾಲದಲ್ಲಿ. ಸೊ ಅವರು ಬ್ರಹ್ಮ ಸಂಹಿತ ಅನ್ನೋ ಒಂದು ಇದನ್ನ ಬರೆದಿದ್ದಾರೆ. ಅದ್ರೊಳಗಡೆ ದ ಎಂಟೈರ್ ಬುಕ್ ಕನ್ಸೈಸ್ ಅಬೌಟ್ ಅಪಶಕನ, ಈ ಓಮ್ನೆಸ್ ಬಗ್ಗೆನೇ ಹೇಳಿದ್ದಾರೆ. ಸೊ ಯಾವ್ಯಾವ ರೀತಿ ಆದ್ರೆ ಏನೇನಾಗತ್ತೆ, ಮತ್ತೆ ಅದಕ್ಕೆ ಏನ್ ಸೊಲ್ಯೂಷನ್, ಏನ್ ಮಾಡ್ಬೋದು, ಇದೆಲ್ಲ ಯೋಚನೆ ಮಾಡಿದಾಗ ನಮಗೂ ಅನ್ಸುತ್ತೆ ಅಲ್ವಾ. ಸೊ ನಾವೆಲ್ಲಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಏನೋ ಖಾಲಿ ಬಿನ್ಗೆ ತರಬಾರ್ದು, ಕರೆಕ್ಟ್ ಅಲ್ವಾ. ಆಮೇಲೆ ಏನೋ ತಲೆ ಮೇಲೆ ಏನೋ ಹೊತ್ಕೊಂಡ್ ಬರ್ಬಾರ್ದು, ಏನೋ ಕಟ್ಟಿಗೆಗಳನ್ನ ಎತ್ಕೊಂಡ್ ಬರ್ಬಾರ್ದು. ಅವಾಗ ಅಂದ್ರೆ ಅಲ್ಲಿ ಯಾವ್ದೋ ಒಂದು ಡೆತ್ ನ್ಯೂಸ್ ಬರುತ್ತೆ. ಸೊ ಈ ತರ ಎಲ್ಲ ನಾವು ಸುಮಾರಾಗಿ ಕೇಳಿರ್ತೀವಿ, ರೈಟ್. ಸೊ ಇದೆಲ್ಲಾನು ಖಂಡಿತ ಶಾಸ್ತ್ರದಲ್ಲೂ ಬರೆದಿದೆ. ಅನುಮಾನ ಪ್ರಮಾಣ ಅಂತಿದೆ, ಶಬ್ದ ಪ್ರಮಾಣ ಅಂತಿದೆ. ಸೊ ಇದೆಲ್ಲ ಅನುಮಾನ ಪ್ರಮಾಣ ಅನ್ನೋದಕ್ಕೆ ಬರುತ್ತೆ, ಅಂದ್ರೆ ನಮಗೆ ಏನ್ ನಡೆಯತ್ತೆ ಅಂತ. ಈಗ ಇನ್ನೊಂದು ಜನರಲ್ ಆಗಿ ಹೇಳ್ಬೇಕಂದ್ರೆ, ತುಂಬಾ ಕಾರ್ಮೋಡ ಆಚೆಗಡೆ, ತುಂಬಾ ಕಾರ್ಮೋಡ ಬಂದಾಗ ನಾವ್ ಈಸಿಯಾಗಿ ಎಂತ ಫೂಲ್ ಬೇಕಾದ್ರೂ ಪ್ರಿಡಿಕ್ಟ್ ಮಾಡ್ಬೋದು, ಇವತ್ತು ಭಯಂಕರ ಮಳೆ ಆಗತ್ತೆ ಅಂತ ಅಲ್ವಾ. ಅದಕ್ಕೇನು ಅಸ್ಟ್ರಾಲಜಿ ಓದಿ ಒಂದು ಸ್ಪೆಷಲಿಸ್ಟ್ ಅಥವಾ ಎಕ್ಸ್ಪರ್ಟ್ ಏನು ಆಗಿರೋ ಅವಶ್ಯಕತೆನೆ ಇಲ್ಲ. ಸೊ ಅದೇ ರೀತಿ ಸಮಟೈಮ್ಸ್ ಇವಾಗ ನೋಡಿ, ಹೊರಗಡೆ ನಾವು ನೋಡಿದಾಗ ತುಂಬಾ ಮೋಡ, ಒಂಥರ ಡಲ್ ಆಗಿದೆ. ಸೊ ಅಂದ್ರೆ ನಮ್ಗೆ ಪ್ರಿಡಿಕ್ಟ್ ಮಾಡ್ಬೋದು ಆಚೆಗಡೆ ಎಷ್ಟು ಏನೋ ಚಳಿ ಇರ್ಬೋದು. ಸೊ ಅದ್ರ ಪ್ರಕಾರ ನಾವು ಬಟ್ಟೆಯನ್ನ ಧರಿಸ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲೂ ಸಹ ಇದನ್ನ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಸೊ ನಾವ್ ಇದೆಲ್ಲ ಯಾವುದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಶಾಸ್ತ್ರದಲ್ಲೂ ಸ್ಕ್ರಿಪ್ಚರ್ಸ್ ಅಲ್ಲೂ ಬರೆದಿದೆ. ಸೊ ಇಂಥದ್ದು ಇನ್ನೊಂದು, ಕೆಲವರು ತುಂಬಾ ತತ್ವಜ್ಞಾನಿಗಳಾಗಿರ್ತಾರೆ, ಅಲ್ಲೊಂದು ವಿಶೇಷ ಶಕ್ತಿ ಇರತ್ತೆ. ಸೊ ಆ ಶಕ್ತಿ ಇದ್ದಾಗ ಇದನ್ನ ಇನ್ನಷ್ಟು ಅಕ್ಯುರೇಟ್ ಆಗಿ ಅವರು ಗ್ರಹಿಸ್ತಾರೆ. ಸೊ ಅದನ್ನೇ ನಾವು ಅಸ್ಟ್ರಾಲಜಿ ಅದು ಏನು 100% ಫ್ಯಾಕ್ಟ್ ಅಲ್ಲ, ಬಟ್ ಅದನ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಆ ಪ್ರಿಡಿಕ್ಷನ್ನೇ ನಮಗಿಲ್ಲಿ ಗಮನಿಸ್ಬೋದು. ಯುಧಿಷ್ಠಿರ ನಮಗಿಂತ ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ತಿದ್ದಾನೆ, ಅಕ್ಯುರೇಟ್ ಆಗಿ ಪ್ರಿಡಿಕ್ಟ್ ಮಾಡ್ತಿದ್ದಾನೆ. ಯಾಕೆ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಸ್ ಗಳ ಸಹ ನಡೆದಿದೆ. ಏನು, ಒಂದ್ಸಲಿ ಯುಧಿಷ್ಠಿರ ಗಾಂಧಾರಿ ಮತ್ತೆ ಧೃತರಾಷ್ಟ್ರ ಗೃಹ ತ್ಯಾಗ ಮಾಡಿದಾಗ ಯಾರ ಆಗಮನ ಆಗತ್ತೆ? ನಾರದರ ಆಗಮನ ಆಗತ್ತೆ ಅಲ್ವಾ. ಅವನು ಯಾವಾಗ ಯುಧಿಷ್ಠಿರ ಲ್ಯಾಮೆಂಟೇಶನ್, ಶೋಕಭರಿತನಾಗಿರ್ತಾನೆ, ನನ್ನ ದೊಡ್ಡಮ್ಮ ಇಲ್ಲ ಅಂತ ಹೇಳಿ. ಅದು ಒಂದೇ ಶಾಕ್ ಅಲ್ಲ ಅವರಿಗೆ, ಇನ್ನೊಂದ್ಸಲಿ ವಿದುರನ್ನ ಕನ್ಸಲ್ಟ್ ಮಾಡ್ಬೇಕು. ಏನೇ ಆದ್ರೂ ಅವ್ರು ಮೊದಲು ವಿದುರನ್ನ ಕನ್ಸಲ್ಟ್ ಮಾಡ್ತಿದ್ರು. ವಿದುರನ್ನ ಯಾಕೆ ಎಲ್ಲೋದ್ರು ಅಂತ ಕೇಳೋಷ್ಟರಲ್ಲಿ ವಿದುರ ಸಹ ಇರಲ್ಲ. ಸೊ ಈಗ ಒಂದು ಶಾಕ್ ಮೇಲೆ ಶಾಕ್ ಅವರಿಗೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನೋಡಿ, ಯಾವತ್ತೂ ಅಷ್ಟೇ ಭಗವಂತನ ನಂಬಿರುವಂತ ಭಕ್ತರನ್ನ ಭಗವಂತ ಕೈ ಬಿಡೋದಿಲ್ಲ. ಎಂಥ ಒಂದು ಸಂದರ್ಭದಲ್ಲಿ ಭಗವಂತ ನಮ್ ಜೊತೆ ಇರ್ತಾನೆ ಅನ್ನೋದಕ್ಕೆ ಅವನು ಯಾವ ರೀತಿ ಹೋಗ್ಬಿಟ್ಟಿದ್ದ, ತನ್ನ ದೊಡ್ಡಮ್ಮನ ನೋಡ್ದೆ, ವಿದುರನ್ನ ನೋಡ್ದೆ, ಗುರು. ಸೊ ಅದನ್ನ ನೋಡ್ದೆ. ಅವಾಗ ನಾರದರ ಆಗಮನ ಆಗತ್ತೆ. ಯಾಕಂದ್ರೆ ಅವನಿಗೆ ಸಾಂತ್ವನದ ಅವಶ್ಯಕತೆ ಇದೆ. ಮೊದಲೇ ಅವನು ರಾಜ, ಅವನನ್ನ ನಂಬಿಕೊಂಡು ಎಷ್ಟೊಂದು
ಜೀವಗಳು ಇದಾವೆ. ಸೊ ಅವನು ಡಿವಿಲ್ಡ್ ಆಗ್ಬಾರ್ದು, ಅವನು ಗಾಬರಿ ಆಗ್ಬಾರ್ದು, ಅದರಿಂದ ಇಡೀ ದೇಶಕ್ಕೆ ತೊಂದರೆ ಆಗತ್ತೆ. ಆಗ ಭಗವಂತ ಅವನ ಒಂದು ಸಾಥನ್ನ ಕೊಡ್ಬೇಕು ಅಂತ ಹೇಳಿ ನಾರದರು ಆಗಮನ ಆಗತ್ತೆ. ಸೊ ನಾರದರು ಆಗಮನ ಆದಾಗ ನಾರದರು ಎಲ್ಲ ವಿಚಾರಗಳನ್ನ ತಿಳಿಸ್ತಾರೆ. ಸೊ ಯಾಕಾಯ್ತು ಇದೆಲ್ಲ ಆಗಿದ್ ಯಾತಕ್ಕೆ, ಏನೋ ಅದರಿಂದ ಎಲ್ಲ ಒಳ್ಳೇದೇ ಆಗಿದೆ ಅನ್ನೋದನ್ನ ತಿಳಿಸಿದಾಗ ಒಂದು ಮಾತು ಹೇಳ್ತಾರೆ, ಅಷ್ಟೇ ಇಲ್ಲ ಯುಧಿಷ್ಠಿರ, ಬಿ ಪ್ರಿಪೇರ್ಡ್. ಏನಂದ್ರೆ ಕೃಷ್ಣನು ಸಹ ಆದಷ್ಟು ಬೇಗ ಈ ಒಂದು ಭೌತಿಕ ಪ್ರಪಂಚವನ್ನ ತೊರೆದು ತನ್ನ ಧಾಮಕ್ಕೆ ಹೋಗ್ತಾನೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೋದು. ಈ ಮಾತನ್ನ ಸಹ ತುಂಬಾ ಸರಳವಾಗಿ ನಾರದರು ತುಂಬಾ ಸೂಕ್ಷ್ಮವಾಗಿ ಯುಧಿಷ್ಠಿರನಿಗೆ ಹೇಳಿರ್ತಾರೆ. ಸೊ ಆ ವಿಚಾರ ಸಹ ಯುಧಿಷ್ಠಿರ ಮಹಾರಾಜನಿಗೆ ಗೊತ್ತಾಗುತ್ತೆ. ಸೊ ಅದರಿಂದ ಅನ್ಸತ್ತೆ ಅವನಿಗೆ ಇಲ್ಲಿ ಕೃಷ್ಣ ನಮ್ಮನ್ನೆಲ್ಲ ತೊರೆದು ಭೌತಿಕ ಪ್ರಪಂಚನ ಬಿಟ್ಟು ಅವನ ಧಾಮಕ್ಕೆ ಹೋಗಿದ್ದಾನೆ. ಹೋದ್ರೆ ಪರವಾಗಿಲ್ಲ ಅಲ್ವಾ, ಭಗವಂತ ಅವನ್ ಧಾಮಕ್ಕೆ ಹೋಗಿದ್ದಾನೆ, ಅವ್ನ ಲೀಲೆ ಮುಗೀತು ಅನ್ಕೊಳ್ಬೋದು. ಆದ್ರೆ ಇಲ್ಲಿ ಯಾಕೆ ಅವನು ಇಷ್ಟೊಂದು ಲ್ಯಾಮೆಂಟ್ ಆಗಿದ್ದಾನೆ, ಇಷ್ಟೊಂದು ಶೋಕಭರಿತನ ಆಗ್ತಾ ಇದ್ದಾನೆ, ಆ ಭಯ ಯಾಕೆ ಅವನಿಗಿದೆ ಅಂದ್ರೆ, ಸೊ ಹಿ ಥಿಂಕ್ಸ್ ದಾಟ್ ಏನೋ ಅದ್ ಯಾವ್ದೇ ಆದ್ರೂ ಸಹ ಲೈಕ್ ಏನೋ ಎಷ್ಟೊಂದು ಕಷ್ಟ ಆಗತ್ತೆ, ಭಗವಂತ ಇಲ್ಲ ಅಂತ ನೆನೆಸ್ಕೊಳಕ್ಕೆ ಕಷ್ಟ. ಯಾಕಂದ್ರೆ ದೇ ಆರ್ ಸೋ ಮಚ್ ಕನೆಕ್ಟೆಡ್. ಈವನ್ ಯಾರೆಲ್ಲ ದೀಕ್ಷಾ ತಗೊಂಡಿರ್ತಾರೆ, ಈವನ್ ಅವರ ಗುರುಗಳು ಈ ದೇಹ ತ್ಯಾಗ ಮಾಡಿ ನಿತ್ಯ ಲೀಲಕ್ಕೆ ಹೋಗ್ತಾರೆ. ಅವ್ರು ಆಕ್ಚುಲಿ ಸಿದ್ಧ ಪುರುಷರು, ರೈಟ್? ಸೊ ನಿತ್ಯ ಲೀಲರು. ಆದ್ರೆ ನಮ್ಮ ಒಂದು ಉದ್ಧಾರಕ್ಕೋಸ್ಕರ ಇಲ್ಲೊಂದು ಸರ್ವಿಸ್ ಅಂತ ತಗೊಂಡ್ ಬಂದಿರ್ತಾರೆ. ಈವನ್ ಡಿವೋಟೀಸ್ ಇಲ್ಲೂ ಅಷ್ಟೇ, ನಮ್ಮ ಒಂದು ಟೆಂಪಲ್ ಅಲ್ಲಿ ನೋಡ್ಬೋದು, ನಮ್ಮ ಒಂದು ಪರಂಪರೆಯಲ್ಲಿ ನೋಡ್ಬೋದು, ದೇ ವಿಲ್ ಕ್ರೈ. ಅಫ್ಕೋರ್ಸ್ ದೇ ಶುಡ್ ಕ್ರೈ, ಅಳ್ಬೇಕು ಅವರು. ಅಳ್ಳಿಲ್ಲ ಅಂದ್ರೆ ಅವ್ರಿಗೂ ಗುರುಗಳಿಗೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಈ ಅಳು ಯಾವ ರೀತಿ ಅಂದ್ರೆ, ಯಾವ್ದೋ ಒಬ್ಬ ಅಭಕ್ತ ತನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ನ, ಫ್ರೆಂಡ್ಸ್ನ ಕಳ್ಕೊಂಡಾಗ ಜೀವ ಬಿಡುವಂತ ಅಳು ಅಲ್ಲ ಅದು. ಅದು ತನ್ನ ಗುರುವಿಂದ ಸಪರೇಟ್ ಆದಂತ, ಇಲ್ಲೂ ಅಷ್ಟೇ ಅಂತ ಭಾವ ನಾವು ಇಲ್ಲಿ ನೋಡ್ಬೋದು. ಪಾಂಡವರ ಮತ್ತೆ ಕೃಷ್ಣನ ನಡುವೆ ಇರುವಂತ ಸಂಬಂಧ ಅದು ಯಾಕೆ ಅಂದ್ರೆ, ಐ ಆಮ್ ಮಿಸ್ಸಿಂಗ್ ದರ್ ಅಸೋಸಿಯೇಷನ್. ಎಷ್ಟು ಕಾಲ, ಅಂಟಿಲ್ ನಾನು ಸಹ ಭಗವಂತನ ಧಾಮಕ್ಕೆ ಅಥವಾ ಅವರನ್ನ ಮತ್ತೆ ನೋಡ್ತೀನ, ಆಮ್ ಐ ಕ್ವಾಲಿಫೈಡ್, ನನಗ ಅಷ್ಟೊಂದು ಯೋಗ್ಯತೆ ಇದೆಯಾ, ನಾನು ಭಗವಂತನ ಧಾಮಕ್ಕೆ ಹೋಗಿ ಮತ್ತೆ ನಾನು ಅವರನ್ನ ಭೇಟಿ ಮಾಡ್ತೀನ. ಯಾಕಂದ್ರೆ ಪದಂ ವಿಪದಂ, ಈ ಭೌತಿಕ ಜಗತ್ತಲ್ಲಿ ಒಂದೊಂದು ಹೆಜ್ಜೆನೂ ಡೇಂಜರಸ್. ವಿ ಹ್ಯಾವ್ ಸೀನ್, ಇಲ್ಲಿ ಯಾರಿಗೂ ಕಾನ್ಫಿಡೆಂಟ್ ಇಲ್ಲ ಅಂಟಿಲ್ ವಿ ಗೋ ಬ್ಯಾಕ್ ಟು ಗಾಡ್ ಹೆಡ್, ರೈಟ್? ಬಟ್ definitely we will, if you trust Guru, because Guru has promised us, if you follow all the instructions, we will definitely go back to Godhead. And Prabhupada ಅವರು ಹೇಳ್ತಾರೆ, but we don't know that how we follow their instructions, because ಯಾವಾಗ್ಲೂ ನಮ್ಮನ್ನ ಪರೀಕ್ಷೆ ಮಾಡೋಕೆ ನಮ್ಮ ಹಿಂದೆ ಮಾಯಾದೇವಿ ಇರ್ತಾರೆ. ಎಕ್ಸಾಂಪಲ್ ಭರತ ಮಹಾರಾಜನ ಸ್ಟೋರಿ ಆಗಿರ್ಬೋದು, ಜಾಮಿಲಾ ಸ್ಟೋರಿ, ರೈಟ್? ಎಷ್ಟೊಂದು ಪ್ಯೂರ್ ಬ್ರಾಹ್ಮಣಸು ಕೆಲವೊಮ್ಮೆ ತಮ್ಮ ಒಂದು ಆಧ್ಯಾತ್ಮದ ಗುರಿಯನ್ನೇ ಮರೆತು ಬಿಟ್ಟಿದ್ದಾರೆ. ಸೊ ಪದಂ ವಿಪದಂ, ದಟ್ ಈಸ್ ದ ರೀಸನ್ ವಿ ವಾಂಟ್ ಎವ್ರಿ ಸೆಕೆಂಡ್, ಎವ್ರಿ ಹೆಜ್ಜೆ, ಒಂದೊಂದು ಹೆಜ್ಜೆಗೂ ಸಹ ಗುರುವಿನ ಅವಶ್ಯಕತೆ, ಗುರುವಿನ ವಾಣಿ, ಗುರುವಿನ ಇನ್ಸ್ಟ್ರಕ್ಷನ್ಸ್ ನೆಸೆಸರಿ ಅನ್ನೋದಿಲ್ಲಿ ಗೊತ್ತಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬಹುದು. ಕೆಲವೊಂದು ನಮಗೆ ಈ ಶಕುನಗಳು ಕೆಲವೊಂದು ನಮ್ಗೆ ತೋರಿಸಿದ್ರೆ ಫಿಸಿಕಲ್ ಆಗಿ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಕೆಲವೊಂದು, ಈಗ ನಾನು ಇಷ್ಟೊತ್ತು ಹೇಳಿದೆ ಈ ಮೋಡದ ಬಗ್ಗೆ, ಕಾರ್ ಮೋಡ ಬಂದ್ರೆ ಈ ರೀತಿ, ಯಾರಾದ್ರೂ ದಾರಿಲಿ ಅಡ್ಡ ಬಂದ್ರೆ ಈ ರೀತಿ ಅಪಶಕುನ, ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ. ಸೊ ಏನೇನೋ ಹೇಳ್ತೀವಿ, ಬೆಕ್ಕಡ್ಡ ಬಂದ್ರೆ ಅಲ್ವಾ, ಆಮೇಲೆ ಏನೋ ಹೋಗುವಾಗ ಏನೋ ಕೆಲವೊಂದು ಇರತ್ತೆ. ಸೊ ಅದೇ ರೀತಿ ಕೆಲವೊಂದು ಗೊತ್ತಿಲ್ಲದೆ ಇರೋದು ಆಗುತ್ತೆ. ಸೊ ಗೊತ್ತಿಲ್ಲದೆ ಇರೋದು ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಸೋಲ್, ಸೂಪರ್ ಸೋಲ್, ರೈಟ್? ಸೊ ನಾವು ಆತ್ಮ ಪರಮಾತ್ಮನ ನೋಡಿಲ್ಲ, ಆದ್ರೆ ಅದಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಅಂತೆಲ್ಲ ಇದೆ. ಅದ್ರ ಮೂಲಕ ನಾವು ಕೆಲವೊಂದನ್ನ ನಾವು ಪ್ರಿಡಿಕ್ಟ್ ಮಾಡಬಹುದು. ಎಸ್ಪೆಷಲಿ ಯಾವ್ದು ಶಾಸ್ತ್ರದಲ್ಲಿ ಮೆನ್ಷನ್ ಆಗಿರತ್ತೆ. ಸೊ ಇದ್ರಲ್ಲೂ ಸಹ ಕೆಲವೊಂದು ಏನೋ ಮೆಂಟಲ್ ಕಾಂಕಾಕ್ಷನ್, ಅವರ ಊಹೆಗಳಿಂದನೂ ಆಡ್ ಮಾಡಿರ್ತಾರೆ. ಸೊ ದಟ್ ಅಂಡ್ ಆಲ್ ಇಸ್ ನಾಟ್ ಕನ್ಸಿಡರ್ಡ್, ರೈಟ್? ವಾಟ್ ಎವರ್ ಇಸ್ ಮೆನ್ಷನ್ಡ್ ಇನ್ ದ ವೇದಿಕ್ ಸ್ಕ್ರಿಪ್ಚರ್ ಅಥವಾ ಟ್ರೆಡಿಷನ್, ಅದನ್ನ ನಾವು ಫಾಲೋ ಮಾಡಬೇಕು ಅಂತ. ಮತ್ತೆ ವೆರಿ ಇಂಪಾರ್ಟೆಂಟ್, ಯಾವಾಗ ಗಾಂಧಾರಿಗೆ 101 ಜನ ಮಕ್ಕಳು ಜನಿಸ್ತಾರೆ, ಅವಾಗ ಏನಾಗುತ್ತೆ, ನೀವು ನೋಡಿರ್ಬೋದು, ಎನ್ವೈರನ್ಮೆಂಟ್, ಆ ಒಂದು ವಾತಾವರಣನೇ ಬದಲಾಗ್ಬಿಡುತ್ತೆ. ಬಹಳ ಮಳೆ, ಬಹಳ ಗುಡುಗು ಸಿಡಿಲು. ಇವನ್ ಇದನ್ನ ನಾವು ಇದು ದಿತಿ ಮಕ್ಕಳಾದಂತ ಹಿರಣ್ಯಾಕ್ಷ ಹುಟ್ಟದಾಗ್ಲೂ ನೋಡ್ಬೋದು. ಕಶ್ಯಪ ಮುನಿ ಹೇಳ್ತಾರೆ, ಸೊ ದಿತಿ ನೀನ್ ಮಾಡಿರೋದು ತಪ್ಪಿದೆ. ಏನಂದ್ರೆ ಈ ಮಕ್ಕಳು
ನಮಗೆ ದೇಶಕ್ಕೆ ನಮಗೆ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಕಂಟಕವನ್ನ ತರ್ತಾರೆ ಅಂತ ಆಗ್ಲೇ ಅವರು ಪ್ರಿಡಿಕ್ಟ್ ಮಾಡಿದ್ರು ಅಲ್ವಾ. ಸೊ ಆದ್ರೆ ಸಹ ಒಂದು ತಾಯಿ ಕೇಳಲಿಲ್ಲ, ಅದು ವ್ಯಾಮೋಹ. ಸೊ ಇದೇ ರೀತಿ ಧೃತರಾಷ್ಟ್ರನಿಗೂ ಆಗಿರುತ್ತೆ. ಯಾವಾಗ ಧೃತರಾಷ್ಟ್ರ ಮತ್ತೆ ಎಲ್ಲ ಕೌರವರು ಹುಟ್ಟುತ್ತಾರೆ, ಅವಾಗ ಧೃತರಾಷ್ಟ್ರ ಕೇಳ್ತಾನೆ ಹೇಗಿರ್ಬೋದು ನನ್ನ ಮಗನ ಭವಿಷ್ಯ ಅಂತ ಹೇಳ್ಬಿಟ್ಟು ಯಾರ ಹತ್ರ? ವಿದುರನ ಹತ್ರ. ಇವನ್ ನಾವು ಅಷ್ಟೇ ಕೇಳ್ತೀವಿ ಅಲ್ವಾ, ಮಕ್ಕಳ ಒಂದು ಹಾರೋಸ್ಕೋಪ್ ಎಲ್ಲ ನೋಡ್ತೀವಿ. ಹಾರೋಸ್ಕೋಪ್ ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಮಗು ಮುಂದೆ ಏನಾಗ್ತಾರೆ ಅಂತ. ಎಕ್ಸಾಂಪಲ್ ನಮ್ಮ ಶ್ರೀಲ ಪ್ರಭುಪಾದ್, ಡಿವೈನ್ ಗ್ರೇಸ್ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಹುಟ್ಟಿದ ತಕ್ಷಣನೂ ಸಹ ಅವರ ಆಸ್ಟ್ರಾಲಜರ್, ಅವರ ತಂದೆಗೆ ಅವ್ರು ಹೇಳಿದ್ರು, ಆ ಜ್ಯೋತಿಷ್ಯರು, ನಿನ್ನ ಮಗ ಇಡೀ ಪ್ರಪಂಚಕ್ಕೆ ಒಂದು ಏನೋ ಗಿಫ್ಟ್ ಆಗಿರ್ತಾರೆ, ಒಂದು ಅದ್ಭುತವಾದಂತ ಪವಾಡವನ್ನ ಮಾಡ್ತಾರೆ, ಬರೀ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಅಂತ ಹೇಳ್ಬಿಟ್ಟು ಅವರು ಭಗವಂತನ ಒಂದು ಪ್ರತಿನಿಧಿ ಅನ್ನೋ ರೀತಿಯಲ್ಲಿ ಅವರು ಪ್ರಿಡಿಕ್ಟ್ ಮಾಡಿರ್ತಾರೆ, ರೈಟ್. ಸೊ ಅದೇ ರೀತಿ ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಈ ರೀತಿ ಇನ್ಸಿಡೆಂಟ್ಸ್ ಎಲ್ಲ ನಾವು ನೋಡ್ತೀವಿ. ಸೊ ಅವಾಗ ಈಗ ನಾವ್ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತೀವಿ? ವಿದುರನ ಒಂದು ನೀತಿ ಹೇಳ್ತಾನೆ. ಯಾವಾಗ ಈ ಕೌರವರು ಹುಟ್ಟುತ್ತಾರೆ, ಜನನ ಆಗತ್ತೆ, ಅವಾಗ ವಿದುರ ಹೇಳ್ತಾನೆ, ನೋಡು ಈ ಮಗು ದೇಶಕ್ಕೆ ಕಂಟಕ ತರತ್ತೆ, ಇಡೀ ಪ್ರಪಂಚಕ್ಕೆ ಕಂಟಕ ತರತ್ತೆ, ಧರ್ಮವನ್ನ ನಾಶ ಮಾಡುತ್ತೆ. ಬೆಟರ್ ಇಂತಹ ಮಕ್ಕಳು ಇರೋದಕ್ಕಿಂತ ನಾವು ಇದನ್ನ ಎಲ್ಲಾದ್ರೂ ಕಾಡಲ್ಲಿ ಹೋಗಿ ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಇದೊಂದು ದೊಡ್ಡ ಆಘಾತ ಆಗತ್ತೆ ಯಾರಿಗೆ? ಧೃತರಾಷ್ಟ್ರನಿಗೆ. ಬಿಕಾಸ್ ಬಿಕಾಸ್ ಎಷ್ಟೋ ವರ್ಷದಿಂದ ಅವರಿಗೆ ಮಕ್ಕಳಿರೋದಿಲ್ಲ, ರೈಟ್. ಸೊ ಮಕ್ಕಳಿರೋದಿಲ್ಲ. ಆಮೇಲೆ ಗಾಂಧಾರಿ ಗರ್ಭ ಧರಿಸಿದಾಗ ಅವಳು ಸುಮಾರು ವರ್ಷ ಗರ್ಭವನ್ನ ಡಿಲಿವರಿ ಆಗಿರೋದಿಲ್ಲ. ಸೊ ಎವ್ರಿ ಡೇ ಈ ವಾಸ್ ಸ್ಕೋಲ್ಡಿಂಗ್. ಸೊ ವಾಟ್ ಇಸ್ ದಿಸ್, ನೀನ್ ಹೇಳಿದ್ಯಾ, ನಿನ್ಗೆ ಋಷಿ ಮುನಿದು ವರ ಇದೆ, ನೀನು 101 ಮಕ್ಕಳನ್ನ ಕೊಡ್ತೀಯಾ, ಆದ್ರೆ ನೀನೇನೋ ಕೊಡ್ತಾ ಇಲ್ಲ. ಸೊ ದೇ ವರ್ ವೇಟಿಂಗ್. ಫೈನಲಿ ಆ ಮಗು ಆದಾಗ ಇಂಥ ಒಂದು ಮಾತು ಕೇಳಿದಾಗ ಅವನ ಎದೆ ಹೊಡೆದೋಗ್ಬಿಡುತ್ತೆ. ಅವನು ಹೇಳ್ತಾನೆ, ಇಂಥ ಮಕ್ಕಳು ಇರೋದಕ್ಕಿಂತ ಸಾಯೋದು ವಾಸಿ, ಬಿಕಾಸ್ ಇವರು ಇಡೀ ಪ್ರಪಂಚಕ್ಕೆ ಕಂಟಕ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿ ಅಂದ್ರೆ ಅವನು ಇನ್ನೊಂದು ವಿದುರ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಏನಂದ್ರೆ ಈಗ ಯಾವ್ದಾದ್ರು ಒಂದು ರೇಸ್ ಉಳಿಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಆದ್ರೂ ನಾಶ ಮಾಡ್ಬೇಕು. ಸೊ ಈಗ ಒಂದು ವಿಲೇಜ್ ಅನ್ನ ಸೇವ್ ಮಾಡಬೇಕು, ಇಡೀ ರಾಷ್ಟ್ರನ ಸೇವ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಒಂದು ವಿಲೇಜ್ ಕಂಟಕ ಆದ್ರೆ ಅದನ್ನ ನಾಶ ಮಾಡ್ಬೇಕು. ಸೊ ಅದೇ ರೀತಿ ಒಂದು ಆತ್ಮದ ಉದ್ಧಾರ ಗೋಸ್ಕರ ಒಂದು ಏನಂತಾರೆ, ಒಂದು ಆತ್ಮ ಉದ್ಧಾರ ಆಗ್ಬೇಕು ಅಂದ್ರೆ ಅದಕ್ಕೆ ಕಂಟಕವಾದ್ರೆ ಇಡೀ ಒಂದು ಪ್ರಪಂಚನೇ ನಾವು ನಾಶ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಸೊ ಯಾವ್ದಾದ್ರೂ ಆಗ್ಲಿ, ಯಾವುದೇ ಒಂದು ಸಣ್ಣ ಲಿವಿಂಗ್ ಎಂಟಿಟಿಯಿಂದ ದೊಡ್ಡ ಲಿವಿಂಗ್ ಎಂಟಿಟಿ ಅದೇನಾದ್ರೂ ವೇದಿಕ್ ಸ್ಕ್ರಿಪ್ಚರ್ ತದ್ವಿರುದ್ಧವಾಗಿ ನಡ್ಕೊಳ್ಳೋದು ಅಥವಾ ಈ ಪ್ರಪಂಚಕ್ಕೆ ಕಂಟಕವಾದ್ರೆ ಅದನ್ನ ಖಂಡಿತ ನಾವು ಸ್ವೀಕಾರ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಏನ್ ಬೇಕಾದ್ರೂ ನಾಶ ಮಾಡ್ಬೋದು. ಆ ಒಂದು ಅರ್ಥದಲ್ಲಿ ವಿದುರ ಹೇಳ್ತಾನೆ. ಬಿಕಾಸ್ ಈ ಮಗು ಇಡೀ ಪ್ರಪಂಚಕ್ಕೆ ಕಂಟಕವಾದದ್ರಿಂದ ಈ ಮಕ್ಕಳನ್ನ ನಾವು ಸಾಕಿ ಬೆಳೆಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ದಿಸ್ ಇಸ್ ವಾಟ್ ವಿದುರಾಸ್ ಪಾಲಿಸಿ. ಓಕೆ, ಸೊ ಇದನ್ನ ಹೇಳ್ತಾ ಅವನು ಅವ್ರಿಗೆ ಹೇಳ್ತಾರೆ. ಬಟ್ ಆದ್ರೆ ಯಾರು ಅವರ ತಂದೆ ಧೃತರಾಷ್ಟ್ರ ತುಂಬಾ ಅಟ್ಯಾಚ್ ಆಗಿರೋದ್ರಿಂದ, ಇಲ್ಲ ನನ್ನ ಮಗ ನನಗೆ ಬೇಕು, ಅವನೇ ನನ್ನ ಆಸ್ತಿ ಅನ್ನೋ ತರ ಹೇಳ್ತಾರೆ. ಅದಕ್ಕೆ ಈವನ್ ದ ಮೀನಿಂಗ್ ಆಫ್ ಧೃತರಾಷ್ಟ್ರ, ದುಶ್ಯಾಸನ, ಸೊ ಅದ್ರ ಅರ್ಥನೇ ಏನೋ ವೆರಿ ಬ್ಯಾಡ್ ಅಂತ ಹೇಳ್ಬಿಟ್ರು ಅಲ್ವಾ. ಸೊ ಐ ಥಿಂಕ್ ತುಂಬಾ ವಿಚಾರಗಳನ್ನ ಇಲ್ಲಿ ತಿಳಿಸ್ಬೋದು. ಕೊನೆಗೆ ಇನ್ನೊಂದು ಪಾಯಿಂಟ್ ಅನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿಯಾಗಿ ಪಾಂಡವರಿಗೂ ಸಹ ಕೃಷ್ಣನ ಅಗಲಿಕೆ ಅನ್ನೋದು ಒಂದು ರೀತಿಯಲ್ಲಿ ಸಿಂಪ್ಟಮ್ಸ್ ಅವರಿಗೆ ಗೊತ್ತಾಗ್ತಿದೆ. ಸಿಮಿಲರ್ ವೇ ಒಂದ್ಸಲಿ ನಮ್ಮ ಇಸ್ಕಾನ್ ನಮ್ಮ ಪ್ರಭುಪಾದವರ ಒಂದು ಪಾಸ್ಟ್ ಟೈಮ್ ಹೇಳಿ ನಾನು ಮೈಂಡ್ ಅಪ್ ಮಾಡ್ತೀನಿ. ಸಾರಿ, 1 minute ಆಗಿತ್ತು. ಸೊ ಇಸ್ಕಾನ್ ಒಂದ್ಸಲಿ ಏನಾಯ್ತು, ಪ್ರಭುಪಾದವರು ಲಾಸ್ ಆಂಜಲಸ್ ನ ಹೆಡ್ ಕ್ವಾರ್ಟರ್ಸ್ ಆಫ್ ಇಸ್ಕಾನ್ ಮಾಡ್ಬೇಕು ಅಂತ ವಹಿಸಿದ್ರು. ಅಲ್ಲಿ ರಾಧಾರಮಣ ಟೆಂಪಲ್ ಇದೆ. ಸೊ ಬಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ನೇನ್ ರಿಜಿಸ್ಟ್ರೇಷನ್ ಆಗ್ಬೇಕು. ಆದ್ರೆ ಪ್ರಭುಪಾದವ್ರಿಗೆ ಕೆಲವೊಂದು ವಿಚಾರಗಳು ಕಾಣಿಸ್ತಿತ್ತು. ಏನಂದ್ರೆ ಪ್ರಭುಪಾದ್ ಒಂದ್ಸಲಿ ಮಾರ್ನಿಂಗ್ ವಾಕ್ ಮುಗಿಸಿ ವಾಪಸ್ ಬಂದು ನೋಡ್ತಾರೆ, ಅವ್ರ ಫೋಟೋ ಉಲ್ಟಾ ಪಲ್ಟಾ ಆಗಿರುತ್ತೆ. ಅಂದ್ರೆ ತಲೆ ಕೆಳಗಡೆ ಮತ್ತೆ ಅವ್ರ ಬಾಡಿ ಮೇಲ್ಗಡೆ ಇರುತ್ತೆ. ಆಮೇಲೆ ಒಂದ್ಸಲಿ ಅದಾದ್ಮೇಲೆ ಪ್ರಸಾದಕ್ಕೆ ಅವ್ರು ಕುತ್ಕೊಳ್ತಾರೆ. ಆಗ ಚರಣಾಮೃತ ಸ್ವೀಕಾರ ಮಾಡ್ಬೇಕಾದ್ರೆ ಅವರಿಗೆ ಎಲ್ಲ ಉಪ್ಪುಪ್ಪಾಗಿರುತ್ತೆ. ಅವ್ರು ಆಶ್ಚರ್ಯ ಪಡ್ತಾರೆ, ಏನಿದು ಚರಣಾಮೃತದಲ್ಲಿ ಉಪ್ಪ
ಅಲ್ಲಿರೋ ಮಾತಾಜಿನ ಕೇಳ್ತಾರೆ, ಅವರು ಅಷ್ಟು ಸೀರಿಯಸ್ ಆಗಿ ಇರೋದೇ ಇಲ್ಲ, ಅವರು ಅದನ್ನ ತುಂಬಾ ಕ್ಯಾಶುಯಲ್ ಆಗಿ ತಗೊಂಡು ನಗ್ತಾರೆ, ರೈಟ್? ಅಷ್ಟೇ ಅಲ್ಲ, ಪ್ರಭುಪಾದವರು ಬುಕ್ ಪ್ರಿಂಟಿಂಗ್ ಕೊಟ್ಟಾಗ ಆ ಕವರ್ ಪೇಜ್ ಅಲ್ಲಿ ಜಸ್ಟ್ ಪ್ರಭುಪಾದ್ ಅಂತ ಮೆನ್ಷನ್ ಆಗಿರುತ್ತೆ, ಅಥವಾ ಅವ್ರ ಹೆಸರಲ್ಲಿ ತುಂಬಾ ವ್ಯತ್ಯಾಸಗಳು, ಈಸ್ ಡಿವೈನ್, ಈಸ್ ಭಕ್ತಿವೇಲ್ ಅಂತ ಇದೆಲ್ಲ ಮಿಸ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಇನ್ನೊಂದ್ಸಲಿ ಏನಾಗುತ್ತೆ, ಯಾರೋ ಒಬ್ರು ಹೇಳ್ತಿರ್ತಾರೆ, ಡಿವೋಟಿ ಡಿಸ್ಕಷನ್ ಮಾಡ್ತಾರೆ, ನೋಡು ನಾವು ಚೆನ್ನಾಗಿ ಸರ್ವಿಸ್ ಮಾಡಿದ್ವಿ, ನಾವು ಫುಲ್ ಟೈಮ್ ಡಿವೋಟೀಸ್ ಅಥವಾ ಪಾರ್ಟ್ ಟೈಮ್ ಡಿವೋಟೀಸ್, ನಾವು ಚೆನ್ನಾಗಿ ಸೇವೆಗಳು ಮಾಡೋದ್ರಿಂದ, ಕಿಚನ್ ಕ್ಲೀನಿಂಗ್ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಕ್ಲಾಸ್ ಅನ್ನ ಚೆನ್ನಾಗಿ ಕೇಳೋದಾಗಿರ್ಬೋದು, ಭಗವತ್ ರೀಡಿಂಗ್, ವಿ ಆರ್ ಎಂಗೇಜ್ 24/7 ಇನ್ ಕೃಷ್ಣ ಸರ್ವಿಸ್. ಸೊ ಹಾಗಾಗಿ ನಾವು 16 ಅವ್ರು ಮಾಡೋದು ಬೇಡ ಅಂತ ಯಾರು ಹೇಳಿದ್ರು ಅಂದ್ರೆ ಅವರ ಒಂದು ಮೆಂಟರ್ ಹೇಳಿದ್ರು. ಸೊ ಈ ರೀತಿ ಪ್ರಭುಪಾದ್ಗೆ ಶಾಕ್ ಆಗ್ಬಿಡುತ್ತೆ. ವಾಟ್ ಈಸ್ ಅ ಬೇಸಿಕ್ ಥಿಂಗ್ ಇನ್ ಭಕ್ತಿ ಇಸ್ ಮಿನಿಮಮ್ ಯು ಹ್ಯಾವ್ ಟು ಚಾಂಟ್ 16 ರೌಂಡ್, 16 ಮಾಲೆ ಮೊದಲು ಮಾಡ್ಬೇಕು, ಅದಾದ್ಮೇಲೆ ಇನ್ನ ಭಕ್ತಿಯ ಬೇರೆ ಬೇರೆ ಹಂತಗಳನ್ನ ಮಾಡಬೇಕು. ಬಟ್ ಇಲ್ಲಿ ದಿ ಡೋಂಟ್ ನೋ ದ ಬೇಸಿಕ್ ಅಂತ ಹೇಳ್ಬಿಟ್ಟು ಅದು ಚೇಂಜ್ ಮಾಡ್ತಾರೆ. ಸೊ ಈ ರೀತಿ ಇನ್ನೂ ತುಂಬಾ ವಿಚಾರಗಳಿದೆ, ಯಾಕಂದ್ರೆ ಒಂದು ಶ್ಲೋಕ ಲೈಕ್ ಒಂದು ದಿನ ಆದ್ರೂ ಆಗತ್ತೆ, ಅದು ಭಾಗವತಂನ ಒಂದು ಪವರ್. ಸೊ ಇಲ್ಲಿಗೆ ನನ್ನ ಒಂದು ಸೇವೆಯನ್ನ ಮುಗಿಸ್ತಿದ್ದೀನಿ. ಸೊ ಶ್ರೀಮದ್ ಭಾಗವತಂ ಕೀ ಜೈ. ಹರೇ ಕೃಷ್ಣ. ಥ್ಯಾಂಕ್ ಯು ಡಿವೋಟೀಸ್. ಹರೇ ಕೃಷ್ಣ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ನನ್ನ ಒಂದು ಲಿಮಿಟೆಡ್ ಕೆಪಾಸಿಟಿಯಿಂದ ನಾನು ಒಂದಿಷ್ಟು ನನ್ನ ಒಂದು ಪ್ಯೂರಿಫಿಕೇಶನ್ಗೋಸ್ಕರ ನಾನು ಈ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ದಯವಿಟ್ಟು ಇದರಲ್ಲಿ ಸಾಕಷ್ಟು ತಪ್ಪುಗಳಿರುತ್ತೆ ಅಂತ ನನಗೆ ಗೊತ್ತು, ಬಿಕಾಸ್ ಐ ನೋ ಮೈ ಲಿಮಿಟೇಷನ್ಸ್. ಸೊ ದಯವಿಟ್ಟು ನನ್ನ ಕ್ಷಮಿಸಿ. ಏನಾದ್ರೂ ತಪ್ಪಿದ್ರೆ, ಏನಾದ್ರೂ ಅದ್ರಲ್ಲಿ ಒಳ್ಳೆದಿದ್ರೆ ಎಲ್ಲ ನಮ್ಮ ವೈಷ್ಣವರ ಒಂದು ಕೃಪೆ, ಎಲ್ಲರ ಆಶೀರ್ವಾದ. ಹರೇ ಕೃಷ್ಣ. Hare Krishna. Thank you, Mataji. If you have the time, can you just take 1 or 2 questions if they have? I'm available, Prabhu. I'm getting ready, so I can hear it. Yes, yes. ಹರೇ ಕೃಷ್ಣ. ಭಕ್ತರಿಗೆ ಏನಾದರೂ ಪ್ರಶ್ನೆಗಳು, ಏನಾದರೂ ಪಾಯಿಂಟ್ ಇದ್ದರೆ ಹೇಳಿ. ಮಾತಾಜಿನ ಅವೈಲಬಲ್ ನಿಮಗೆ. ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸು.